BJPದು ನಾಳೆ ಬೆಂಗಳೂರಿನಲ್ಲಿ ಸರಣಿ ಮೀಟಿಂಗ್ಗಳಿದ್ದಾವೆ. ಅದಕ್ಕೆ ಈ ರನ್ ಅಪ್ ಟು ಎಲೆಕ್ಷನ್ಸ್ ಅನ್ನೋ ಹಾಗೆ ರನ್ ಅಪ್ ಟು ಮೀಟಿಂಗ್ಸ್ ಏನೇನಾಗಿದೆ ಅನ್ನೋ ಸುದ್ದಿನ ಹೇಳಿದ ಮೇಲೆ ಆಮೇಲೆ ಕಾಂಗ್ರೆಸ್ ವಿಷಯಕ್ಕೆ ಹೋಗೋಣಂತೆ. ಯತ್ನಾಳ್ ವರ್ಸಸ್ ವಿಜಯೇಂದ್ರ ಫೈಟು ನಡೀತಾನೇ ಇದೆ. ಇದೇನು ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಈ ಮಧ್ಯದಲ್ಲಿ ಪೂರ್ಣಾವಧಿ ಪೂರ್ಣಕಾಲಿಕ ರಾಜ್ಯಾಧ್ಯಕ್ಷರನ್ನು ನೇಮಿಸುವ ಸಮಯ. ವಿಜಯೇಂದ್ರ ಅವರ ನೇಮಕವನ್ನು ಹೈಕಮಾಂಡ್ ಘೋಷಣೆ ಮಾಡಿತ್ತು. ಹೀ ಈಸ್ ಸೆಲೆಕ್ಟೆಡ್, ನಾಟ್ ಎಲೆಕ್ಟೆಡ್. ಎಲೆಕ್ಟೆಡ್ ಅನ್ನೋದಕ್ಕೆ ಅದೇನು ಭಾರಿ ತುರುಸಿನ ಚುನಾವಣೆಗಳು ನಡೆದು ಬಿಡ್ತವೆ ಅಂತಲ್ಲ. ಬಟ್ ಟು ಸ್ಯಾಟಿಸ್ಫೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದ ಪಾರ್ಟಿ, ಬರೆದಿಟ್ಟಿರುವಂಥ ನಿಯಮಾವಳಿಗಳನ್ನು ಸ್ಯಾಟಿಸ್ಫೈ ಮಾಡೋದಕ್ಕೊಂದು ಪ್ರಾಸೆಸ್ ಅಂತೂ ಮಾಡಬೇಕಾಗುತ್ತೆ. ಆ ಪ್ರಾಸೆಸ್ ಮಾಡುವ ಸಮಯ ಅದೇನಿದೆಯೋ ಫಾರ್ಮ್ಯಾಲಿಟಿ ಮಾಡಿ ಮುಗಿಸಿ ನಮ್ಮವ್ರನ್ನ ಅಧ್ಯಕ್ಷರನ್ನ ಘೋಷಣೆ ಮಾಡಿಬಿಡಿ ಅನ್ನೋ ಮನಸ್ಥಿತಿಯಲ್ಲಿ ವಿಜಯೇಂದ್ರ ಬೆಂಬಲಿಗರಿದ್ದಾರೆ. ಹೆಂಗೆ ಮಾಡ್ತೀರಿ ನೀವು ಅಂತ ಯತ್ನಾಳ್ ಆ್ಯಂಡ್ ಟೀಮ್ ಕೇಳ್ತಾ ಇದೆ. ಎರಡೂ ಪಕ್ಷದಲ್ಲಿ ನೋಡಿ, ನೀವು ಯಾರು ಬಂಡಾಯವನ್ನು ಎದುರಿಸ್ತಿರ್ತಾರೋ ಅವರು ಸೈಲೆಂಟ್ ಆಗಿರ್ತಾರೆ, ಸ್ವಲ್ಪ ಬ್ಯಾಕ್ ಫುಟ್ನಲ್ಲಿರ್ತಾರೆ, ದೊಡ್ಡ ಮನಸ್ಸಿನ ಹೇಳಿಕೆಗಳನ್ನು ಕೊಡ್ತಾರೆ, ಕೆಲವು ಸಲ ವೈರಾಗ್ಯದ ಹೇಳಿಕೆಗಳು ಬರ್ತವೆ, ದೇವರವ್ರಿಗೆ ಒಳ್ಳೇದು ಮಾಡಲಿ ಬಿಡಿ ಅಂತಾರೆ. ಎರಡೂ ಪಕ್ಷದಲ್ಲಿ ಆಗ್ತಾ ಇರೋದು ಅದೇ. ಬಟ್ ಕುತ್ತಿಗೆಗೆ ಬಂದಾಗ, ಮೀರಿ ಬಂದಾಗ ಎದ್ದು ನಿಂತ್ಕೊಳ್ಬೇಕಾಗತ್ತೆ. ವಿಜಯೇಂದ್ರ ಅವರು ತಮ್ಮ ಟೀಮನ್ನು ತಾವು ಹುರಿಗೊಳಿಸಿದ್ದಾರೆ. ಅದಕ್ಕೆ ನೇತೃತ್ವ ಸದ್ಯಕ್ಕೆ ರೇಣುಕಾಚಾರ್ಯರದೇ ಇದ್ದಂಗಿದೆ. ಜನವರಿ 25ನೇ ತಾರೀಕು ಮತ್ತೊಂದು ಮಾಜಿ ಶಾಸಕರುಗಳ ಸಭೆ. ಮೊನ್ನೆ ನಡೆದ ಮಾಜಿ ಶಾಸಕರ ಸಭೆಯನ್ನು ರಾಜ್ಯಾಧ್ಯಕ್ಷರೇ ಕರೆದಿದ್ರು. ಆದ್ದರಿಂದ ಅದು ಪಕ್ಷದ ಚೌಕಟ್ಟಿನಲ್ಲಿತ್ತು. ಚೌಕಟ್ಟು ಪಕ್ಷದ ಕಚೇರಿಯಲ್ಲಿ ಮಾಡಿದ್ರು ನಾವು ಬರ್ತಿದ್ವಿ ಅಂತ ಯತ್ನಾಳ್ ಬಣದ ಮಾಜಿ ಶಾಸಕರು ಹೇಳಿದರು. ಇವ್ರು ಹೋಗಿ ಕ್ಯಾಪಿಟಲ್ ಹೋಟೆಲ್ನಲ್ಲಿ ಮಾಡಿದ್ರು. ಅಲ್ಲೇನು ಪಕ್ಷ ಸಂಘಟನೆ ಚರ್ಚೆ ಆಯಿತು ಅಂತ ನಾವು ಚೆಕ್ ಮಾಡಿದ್ವಿ. ಅದನ್ಗೇನಾಗಿಲ್ಲ. ಅಲ್ಲಾಗಿದ್ದೆಲ್ಲ ಚರ್ಚೆ ಬಂಡಾಯತ್ತೆ. 25ನೇ ತಾರೀಕು ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಕರೆಯೋದಕ್ಕೆ ನಿರ್ಧಾರ ಮಾಡಿರುವ ಮಾಜಿ ಶಾಸಕರ ಸಭೆ ಇದೆಯಲ್ಲ, ಅದು ಪಕ್ಕಾ 100% ಪಕ್ಷದ ಬಂಡಾಯ ಒಳಜಗಳದ ಚರ್ಚೆ ಮಾಡೋದಕ್ಕೆ ಅಂತಾನೇ ಕರೆದಿರುವಂಥ ಸಭೆ ಇದು. ಯತ್ನಾಳ್ ಆ್ಯಂಡ್ ಟೀಮ್ ವಿರುದ್ಧದ ಹೋರಾಟ ಹೆಂಗೆ ಮಾಡಬೇಕು, ಮುಂದೆ ಹೆಂಗೆ ತಗೊಂಡು ಹೋಗಬೇಕು ಅಂತ ಅದರ ತಯಾರಿಗಾಗಿ ಜನವರಿ 25ನೇ ತಾರೀಕು ಇವರೊಂದು ಮಾಜಿ ಶಾಸಕರುಗಳ ಸಭೆ ಕರೀತಾರಂತೆ. ಆ ಸಭೆಯಲ್ಲಿ ದಿಲ್ಲಿಗೆ ಹೋಗುವ ಬಗ್ಗೆ ಕೂಡ ಚರ್ಚೆಯಾಗತ್ತೆ. ಯತ್ನಾಳ್ ಮತ್ತು ಯತ್ನಾಳ್ ಬಣದವರು ಇಷ್ಟೆಲ್ಲ ಹೇಳಿಕೆಗಳನ್ನು ಕೊಡ್ತಿದ್ದಾರೆ, ಹಿಂಗೆ ಸಭೆಗಳನ್ನು ಮಾಡ್ತಿದ್ದಾರೆ, ಇಂತಿಂಥ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ, ಆದರೂ ಯಾಕೆ ನೀವು ಅವರ ವಿರುದ್ಧ ಕ್ರಮ ಕೈಗೊಳ್ತಿಲ್ಲ ಅಂತ ದಿಲ್ಲಿ ಮುಖಂಡರನ್ನ ಕೇಳ್ತಾರಂತೆ. ನಿಂತ ಕಾಲ ಮೇಲೆ ಅವರನ್ನು ಉಚ್ಚಾಟನೆ ಮಾಡಿ ಅಂತ ಹೇಳ್ತಾರಂತೆ. ತಕ್ಷಣ ಯತ್ನಾಳರನ್ನು ಉಚ್ಚಾಟನೆ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನಂದರೆ, ಯತ್ನಾಳ್ ಆ್ಯಂಡ್ ಟೀಮ್ ಇಷ್ಟೆಲ್ಲ ಹಾರಾಡ್ತಿರೋದಕ್ಕೆ ಕಾರಣವೇ ಪಕ್ಷದ ಒಳಗೆ ತಮ್ಮನ್ನು ತಾವು ತಟಸ್ಥರು ಅಂತ ಹೇಳಿಕೊಳ್ಳುವ ಬಣ. ಆ ತಟಸ್ಥರ ವಿರುದ್ಧವೂ ಕ್ರಮ ಆಗಬೇಕು. ಕ್ರಮ ಅಂದರೆ ಎಚ್ಚರಿಕೆ ಕೊಡುವಂಥ ಕ್ರಮ ಅನ್ನುವ ಒತ್ತಾಯವನ್ನು ತರ್ತಾರಂತೆ. ಜೊತೆಗೆ ಈ ತಟಸ್ಥ ತಂಡ ಅಂದರೆ ಒಂದು 4 ಹೆಸರು ಹೇಳಬೇಕಲ್ಲ, ಹೆಸರು ಹೇಳುವ ಸಾಧ್ಯತೆ ಇದೆಯಂತೆ. ಆ ನಿರ್ಧಾರವನ್ನೇನಾದರೂ ವಿಜೇಂದ್ರರ ತಂಡ ಮಾಡ್ಕೊಂಡಿದ್ರೆ ಇವ್ರಿಗದು ಯಾರು ಸಲಹೆ ಕೊಡ್ತಿದ್ದಾರೋ ಏನೋ ಗೊತ್ತಿಲ್ಲ. ನೋಡ್ರಿ, ಯತ್ನಾಳ್ ಆ್ಯಂಡ್ ಟೀಮ್ ಅವರು ಓಪನ್ ಆಗಿ ಫೈಟಿಗೆ ನಿಂತಿರೋರು. ಅವ್ರ ಹೆಸರು ಹೇಳ್ಕೊಳ್ಳಿ, ಅವರ ವಿರುದ್ಧ ಹೇಳಿಕೆ ಕೊಡಿ, ಎಲ್ಲ ಕರೆಕ್ಟ್. ತಟಸ್ಥ ಬಣ ಯತ್ನಾಳ್ ಆ್ಯಂಡ್ ಟೀಮ್ಗೆ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದೆ. ಯತ್ನಾಳರನ್ನು ಉಚ್ಚಾಟನೆ ಮಾಡುವ ಆಲೋಚನೆಯಲ್ಲಿ ಹೈಕಮಾಂಡ್ ಇದ್ದಾಗ ಬೇಡ ಅಂತ ಹೋಗಿ ಕನ್ವಿನ್ಸ್ ಮಾಡಿದ್ದು ಈ ತಟಸ್ಥರ ಬಣವೇ. ಅವರು ಪಕ್ಷನಿಷ್ಠರು ಅಂತ ಹೇಳಿಕೊಳ್ತಾರೆ. ಅವರ ಪೈಕಿ ಅನೇಕರಿಗೆ ವಿಜೇಂದ್ರರ ಜೊತೆ ಕಾಣಿಸ್ಕೊಳ್ಳೋದ್ರಲ್ಲಿ ಏನೂ ಮುಜುಗರ ಏನಿಲ್ಲ. ಅವ್ರು ಬಂದು ಪಕ್ಷದ ಕಾರ್ಯಕ್ರಮ ಅಂದರೆ ವೇದಿಕೆ ಮೇಲೆ ಕೂತ್ಕೋತಾರೆ. ಅವರು ಯಡಿಯೂರಪ್ಪನವ್ರ ಜೊತೆಗೂ ಕೂತ್ಕೋತಾರೆ, ವಿಜೇಂದ್ರರ ಜೊತೆಗೂ ಕೂತ್ಕೋತಾರೆ. ಅವರ ಹೆಸರುಗಳನ್ನು ಬಹಿರಂಗವಾಗಿ ಹೇಳುವ ಮೂಲಕ ಯತ್ನಾಳ್ ಆ್ಯಂಡ್ ಟೀಮ್ ಮಾತ್ರ ಅಲ್ಲ, ಇವರು ನಮ್ಮ ವಿರೋಧಿಗಳ ನೋಡಿ ಅಂತ ರೇಣುಕಾಚಾರ್ಯರು ಏನಾದರೂ ಹೇಳೋದಕ್ಕೆ ಹೊರಟ್ರೆ ಅದೇನೋ ಅಂತಾರಲ್ಲ, ಇಲಿಗೆ ಹೊಡೆಯೋಕ್ಕೆ ಹೋಗಿ ಗಣಪಂಗು ಹೊಡೆದಿದ್ರಂತೆ. ಹಂಗಾಗತ್ತೆ ಅನಿಸುತ್ತಿದ್ದು, ಗೊತ್ತಿಲ್ಲ. ಅವ್ರ ರಾಜಕೀಯ ಲೆಕ್ಕಾಚಾರ ಅವ್ರದ್ದು ಇರುತ್ತೆ. ಬಟ್ ತಟಸ್ಥ ಬಣದವರ ಹೆಸರು ಹೇಳೋದಕ್ಕೇನಾದರೂ ಹೊರಟ್ರೆ ಎಲ್ಬೂಮರ್ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ನೋಡೋಣ, ಅವ್ರು ಹೇಳ್ದಾಗ ಹೇಳೋಣಂತೆ. ಈಗ ರಾಜ್ಯಾಧ್ಯಕ್ಷ ಚುನಾವಣೆಯ ಚರ್ಚೆ. ರಾಧಾಮೋಹನ್ ಅಗರ್ವಾಲ್ ಕರ್ನಾಟಕ BJPಯ ಉಸ್ತುವಾರಿಯವರು, ಅವರ ನೇತೃತ್ವದಲ್ಲಿ ನಾಳೆ ಸರಣಿ ಮೀಟಿಂಗ್ಗಳಿದ್ದಾವೆ. 3 ಗಂಟೆಯಿಂದ ಆರಂಭಗೊಂಡು ಶಾಸಕರು ಸಂಸದರದೊಂದು ಮೀಟಿಂಗ್ ಇದೆ, ಜಿಲ್ಲಾಧ್ಯಕ್ಷರುಗಳದೊಂದು ಮೀಟಿಂಗ್ ಇದೆ, ಉಳಿದ ಪದಾಧಿಕಾರಿಗಳದ್ದು ಸಂಜೆ ಕೋರ್ ಕಮಿಟಿ ಮೀಟಿಂಗ್ ಇದೆ.
3 ಮೀಟಿಂಗ್ಗಳು ನಾಳೆ 3ಕ್ಕೆ 3 ಪಾರ್ಟಿ ಆಫೀಸ್ನಲ್ಲೇ ನಡೀತವೆ. ಅಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಯ ಚರ್ಚೆ ಆಗುತ್ತೆ. ಈ ಸಂದರ್ಭದಲ್ಲಿ ವಿಜೇಂದ್ರರು ಮಾತಾಡಿ, ಟಾರ್ಗೆಟ್ ಮಾಡೋರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯತ್ನಾಳ್ ಇರಲಿ ಯಾರೇ ಇರಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ, ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಕೆಲಸ ಇಲ್ಲದವ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಅಂದರು. ಮತ್ತು ಜೊತೆಗೆ ನಾಳಿನ ಸಭೆಯ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳಿತ್ತು, ಕೇಳಿಸ್ಕೊಳ್ಳಿ. ಮಾಡೋರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಅದು ಯತ್ನಾಳ್ ಇರ್ಬೋದು, ಯಾರೇ ಇರ್ಬೋದು, ನಾ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಕೆಲಸ ಮಾಡಬೇಕು ಅಂತೇಳಿ ಬಂದಿದ್ದೇನೆ, ಕೆಲಸ ಮಾಡ್ತಾ ಇದ್ದೇನೆ. ಕೆಲಸ ಇಲ್ಲದೆ ಮಾತನಾಡೋದ್ರ ಬಗ್ಗೆ ನಾನು ಹೇಳಿಕೆ ಕೊಡೋದಕ್ಕೆ ಹೋಗೋದಿಲ್ಲ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು, ಪೊನ್ನು ರಾಧಾಕೃಷ್ಣನ್ ಅವರು, ಸುಧಾಕರ್ ರೆಡ್ಡಿ ಅವರು ನಾಳೆ ದಿನ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಜಗನ್ನಾಥ್ ಭವನದಲ್ಲಿ ಶಾಸಕರು, ಸಂಸದರು ಇವರ ಸಭೆಯನ್ನ ನಾಳೆ ಮಧ್ಯಾಹ್ನ 3 ಗಂಟೆಗೆ ಈಗಾಗಲೇ ನಿಶ್ಚಯ ಆಗಿದೆ. ಅಲ್ಲಿ ಅವರೆಲ್ಲರ ಅಭಿಪ್ರಾಯಗಳನ್ನ, ಬೇರೆ ಇತರ ವಿಚಾರಗಳನ್ನ, ರಾಜ್ಯ ಸಂಘಟನೆ ಬಗ್ಗೆ ಚರ್ಚೆ ಮಾಡ್ತಾರೆ. ನಾಳೆ ಮಧ್ಯಾಹ್ನ 4 ಗಂಟೆಗೆ ಕರೆದಿದ್ದೇವೆ. ರಾಜ್ಯದ ಕೋರ್ ಕಮಿಟಿ ಮೀಟಿಂಗ್ ಅನ್ನು ಕೂಡ ನಾಳೆ ಸಂಜೆ 7 ಗಂಟೆಗೆ ನಿಶ್ಚಯ ಆಗಿದೆ. MP, MLA, MLCಗಳ ಸಭೆ ಇರಬಹುದು, ರಿಟರ್ನಿಂಗ್ ಆಫೀಸರ್ಸ್ ಸಭೆ ಇರಬಹುದು, ಮತ್ತೆ ಕೋರ್ ಕಮಿಟಿ ರಾಜ್ಯದ ಪರಿಸ್ಥಿತಿ ಬಗ್ಗೆ, ಸಂಘಟನಾ ವಿಚಾರವಾಗಿ, ರಾಜ್ಯದ ಅಧ್ಯಕ್ಷ ವಿಚಾರವಾಗಿ ಎಲ್ಲವೂ ಕೂಡ ಸಮಗ್ರವಾಗಿ ನಾಳೆ ದಿನ ಚರ್ಚೆ ಆಗ್ತದೆ. ಅದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ಳಬೇಕು ಅದು ಅವ್ರು ಗಮನಿಸ್ತಾರೆ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಬರುವಂತ ಫೆಬ್ರವರಿನಲ್ಲಿ ಇರ್ತದೆ. ಅಷ್ಟೊತ್ತಿಗೆ ನಮ್ಮ ಎಲ್ಲಾ ಜಿಲ್ಲಾಧ್ಯಕ್ಷಗಳ ಮತ್ತೆ ರಾಜ್ಯಾಧ್ಯಕ್ಷರ ಒಂದು ಪ್ರಕ್ರಿಯೆಯನ್ನು ಕೂಡ ಮುಗಿಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸಭೆಯನ್ನು ಕರೆದಿದ್ದೇವೆ. ಇನ್ನು ಈ ಹೇಳಿಕೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಇನ್ನೂ ಸಮಯ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಇವೆಲ್ಲವೂ ಕೂಡ ಇತಿಶ್ಯ ಆಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ನನಗೂ ಇದೆ, ಕೇಂದ್ರದ ವರಿಷ್ಠರಿಗೂ ಕೂಡ ಇದೆ. ಎಲ್ಲವೂ ಕೂಡ ಅಂತ್ಯ ಕಾಣ್ತದೆ. ನಾಳೆ ಮೀಟಿಂಗ್ನಲ್ಲಿ ಅಂದರೆ ಈ ಹಿಂದೆ ಆದಂತೆ ಎಲೆಕ್ಷನ್ ಸುಮ್ಮನೆ ಒಂದು ಫಾರ್ಮ್ಯಾಲಿಟಿ ಥರ ಮಾಡಿ ಹೆಸರು ಘೋಷಣೆ ಆಗುವಂತೆ ನೋಡಿಕೊಳ್ಳಬೇಕು ಅನ್ನುವಂಥದ್ದು ಇವ್ರ ಪ್ರಯತ್ನ, ವಿಜೇಂದ್ರನ್ ಟೀಮದ ಪ್ರಯತ್ನ ಇರುತ್ತೆ. ಅದು ಆಗಿದ್ದಾಗಲಿ ವೋಟಿಂಗ್ ಆಗಲೇಬೇಕು ಅಂತ ಯತ್ನಾಳ್ ಟೀಮಿದ ಪ್ರಯತ್ನ ಇರುತ್ತೆ. ವಿಜೇಂದ್ರರು ವೋಟಿಂಗ್ ಆದಮೇಲೆ ಗೆಲ್ತಾರೆ ಸೋಲ್ತಾರೆ, ದಟ್ ಈಸ್ ಆಲ್ ಸೆಕೆಂಡ್ರಿ. ಬಟ್ ಯಾರ ಪರವಾಗಿ ಇಷ್ಟು, ಇವ್ರ ಪರವಾಗಿ ಇಷ್ಟು ವೋಟ್ ಬಿದ್ವು, ಅವ್ರ ಪರವಾಗಿ ಅಷ್ಟು ವೋಟ್ ಬಿದ್ವು. ಈ 39 ಜನ ಜಿಲ್ಲಾಧ್ಯಕ್ಷರುಗಳಿದ್ದಾರೆ, 672 ರಾಜ್ಯ ಪರಿಷತ್ ಸದಸ್ಯರಿದ್ದಾರೆ, ಟೋಟಲ್ 711 ವೋಟ್ಗಳಿದ್ದಾವೆ. ಇವ್ರ ಪರವಾಗಿಷ್ಟು ಅವ್ರ ಪರವಾಗಿಷ್ಟು ಅಂತ ಲೆಕ್ಕಾಚಾರ ಬಂದುಬಿಟ್ರೆ ಅದು ವಿಜೇಂದ್ರರ ಸ್ಟೇಚರ್ ಒಂದು ಮುಜುಗರ ಅಂತ ಅವ್ರು ಅನ್ಕೋತಾ ಇರೋದು. ಅದು ಯಾಕೆ ಆಗಬೇಕು ಅಂತ ಗೊತ್ತಿಲ್ಲ, ಎಲ್ಲ ಅಂದ್ಕೊಂಡಂಗೆ ಆಗೋದಿಲ್ಲ. ಈ ಮಧ್ಯದಲ್ಲಿ ಶಿಸ್ತು ಸಮಿತಿಯ ಮುಂದೆ ಹಾಜರಾದ ನಂತರ ಸೈಲೆಂಟ್ ಆಗಿದ್ದ, ಬಹುತೇಕ ಸೈಲೆಂಟ್ ಆಗಿದ್ದ ಯತ್ನಾಳ್ರು ಮತ್ತೊಮ್ಮೆ ವೈಲೆಂಟ್ ಆದರು. ಈ ಸಲ ಮಧ್ಯೆ ಮಧ್ಯೆ ಏಕವಚನಗಳು ಬಂದು ಹೋದ್ರು. ವಿರೋಧಿ ಬಣ ದಿಲ್ಲಿಗೆ ಹೋಗುತ್ತಂತೆ ಅಂತ ಕೇಳಿದ್ರೆ ಯತ್ನಾಳ್ ಗೌಡರು ದಿಲ್ಲಿಗಾದರೂ ಹೋಗಲಿ, ವಾಷಿಂಗ್ಟನ್ಗಾದರೂ ಹೋಗಲಿ, ಎಲ್ಲಿಗೆ ಹೋದರೂ ಸತ್ಯ ಸತ್ಯನೇ. ಇದರ ಬಗ್ಗೆ ಲೋಫರ್ ಜೇಬುಗಳರ ಹೇಳಿಕೆ ಪಡಿಬೇಡಿ, ಬೇಕಿದ್ದರೆ BY ವಿಜೇಂದ್ರ ಅಪ್ಪನ ಹೇಳಿಕೆ ಪಡೀರಿ. ವಿರೋಧಿ ಬಣ ಬೇಕಾದ ಮಾಡಲಿ, ಎದುರಿಸೋದಕ್ಕೆ ಸಿದ್ಧ ಅಂದರು. ಅವರಪ್ಪನ ಸೈನ್ಯ ನಕ್ಕಲು ಮಾಡಿದವ್ರಿಗೆ ಏನು ಹೇಳಬೇಕು? ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಚಾಲೆಂಜ್ ಹಾಕಿದ್ರು ಇವತ್ತು ಯತ್ನಾಳ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಚಾಲೆಂಜು. ಸಿದ್ದರಾಮಯ್ಯಗೆ ತಾಕತ್ತಿದ್ರೆ ನಕಲಿ ಸಹಿ ಬಗ್ಗೆ ತನಿಖೆ ಮಾಡಿಸ್ಲಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು ನಕಲಿ ಸಹಿ ಆಗಿದ್ದಾವೆ ಅಂತ ತನಿಖೆಯಾಗಲಿ. ನಾವು ರಾಜ್ಯಾಧ್ಯಕ್ಷರ ಚುನಾವಣೆಗೆ ಸಿದ್ಧರಿದ್ದೀವಿ, ನಮ್ಮ ಅಭ್ಯರ್ಥಿ ಹಾಕ್ತೀವಿ ಅಂತ. ಜೊತೆಗೆ ಯತ್ನಾಳ್ನ ಮುಗಿಸೋದಕ್ಕೆ ಯಾರಿಗೂ ಆಗೋದಿಲ್ಲ, ವಿಜಯೇಂದ್ರ ಚೇಲಾಗಳನ್ನ ಏನೂ ಮಾಡೋಕ್ಕಾಗೋದಿಲ್ಲ, ಅವ್ರನ್ನ ಯಾಕೆ ಹೈಕಮಾಂಡ್ ಅಧ್ಯಕ್ಷರನ್ನಾಗಿ ಮಾಡಿದಾರೋ ಗೊತ್ತಿಲ್ಲ, ಇತ್ಯಾದಿ ಇತ್ಯಾದಿ ತುಂಬ ಇದೆ ಮಾತಾಡಿದ್ದು, ಕೇಳಿಸ್ಕೊಂಬಿಡಿ. ಅವರು ಎಲ್ಲಿಗೆ ಹೋಗಲಿ, ನೀವು ವಾಷಿಂಗ್ಟನ್ಗೆ ಹೋಗಲಿ, ಎಲ್ಲಿ ಬೇಕಾದಲ್ಲಿ ಹೋಗಲಿ, ಸತ್ಯ ಸತ್ಯನೇ. ನೀವು ಮಾಧ್ಯಮದವರು ಎಂಥವ್ರ ಸ್ಟೇಟ್ಮೆಂಟ್ ತೊಗೋಬೇಕು ಗುರ್ತತೇನು? ಸಮಾಜನಾಗ ಒಳ್ಳೆ ರಾಜಕಾರಣಿಗಳು ಲೋಫರ್ಸು, ಕಿಸೆ ಕತ್ತರಿಸೋರು, ಅವ್ರು ಬೇಕಾದ್ರೆ ಅವರಪ್ಪನ ತಗೋರಿಲ್ಲ, ಬೇಕಾದ್ರೆ ನನ್ನ ಮಗ ಪ್ರಾಣ ಕೊಡ್ಲಿಕ್ಕೆ ತಯಾರದಾನ, ನನ್ನ ಮಗ ಹಂಗದಾನ ಅಂತ ಹೇಳಕತ್ತಿ ಅದವ್ರಿಗೆ ಬಿಡ್ರಿ. ಲೋಫರ್ಗಳಿದೆಲ್ಲ ಮಾಧ್ಯಮಗಳು ತೊಗೊಂಡ್ರೆ ನಿಮ್ಮದು ಗೌರವ ಕಡಿಮೆ ಆಗ್ಲಕತ್ತೈತಿ. ಮತ್ತು ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡಿದವ್ರಿಗೆ ನೀವು ಭಾಳ ಸಾಜೂಗ ಅನ್ಬೇಕಾ, ಅಥವಾ ದೇಶಕ್ಕಂತ ಅಪ್ರತಿಮ ನಾಯಕ ಅನ್ಬೇಕಾ? ಏನು ನೀವೇ ಹೇಳ್ರಿ ನಾಲಾಯಕನ್. ಮತ್ತು ನಿಮ್ಮ ಅಪ್ಪನ ಸಹಿ ಮಾಡಿ ನೀವು ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿರಿ ಅನ್ನೋದು ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ. ತನಿಖೆ ಮಾಡಿರಿ ಕಾಂಗ್ರೆಸ್ನವ್ರು. ನಿಮಗೆ ತಾಕತ್ತಿತ್ತು ಅಂದ್ರೆ
ಇಲೆಕ್ಷನ್ ನಾವು ನಮ್ಮ ಟೀಮ್ನವ್ರು ಸಿದ್ಧ ಆಗಿದ್ದೀವಿ, ನಾವು ಅಭ್ಯರ್ಥಿಗಳನ್ನು ಹಾಕ್ತೀವಿ. ನೀವೇ ಅಭ್ಯರ್ಥಿನ ಅಥವಾ ಜಾರಕಿಹೊಳಿ? ಅದು ಯಾವತ್ತು ನಾವು ನಮ್ಮ ಕಮಿಟಿ, ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ನಿರ್ಣಯ ಮಾಡ್ತೀವಿ. ಈಗ ಅಧ್ಯಕ್ಷರ ಚುನಾವಣೆ ಆಗತ್ತೆ ಸರ್ ಕರ್ನಾಟಕದೊಳಗೆ? ನಾವು ಅಂತೂ ಸಿದ್ಧ, ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ. ವಿಜೇಂದ್ರಗೆ ಜೈ ಅಂದೇ ಎಲ್ಲ ಕತ್ತೀರಿ, ಮತ್ತು ಚಿಂತಿರು ಭಾಳ ಮಾಡಕತ್ತೀರಿ. ನಾವು ರಾಜ್ಯ ಮುಗಿಸ್ಬೇಕಂದ್ರೆ ಅದು ಆಗೋದಿಲ್ಲ, ವಿಜೇಂದ್ರ ಕಡೆನೂ ಆಗೋದಿಲ್ಲ, ವಿಜೇಂದ್ರ ಚೀಲಾಗಳ ಕಡೆಯಿಂದ ಆಗೋದಿಲ್ಲ. ನೋಡೋಣ್ರಿ, ಅವ್ರು ಅಸಮರ್ಥ ಎದಕ್ಕೆ ಮಾಡ್ಯಾರು ನಮಗೂ ಗೊತ್ತಾಗಲಿನ. ಯಡಿಯೂರಪ್ಪನ ಲಿಂಗಾಯತರೊಳಗೆ ಭಾಳ ಪ್ರಭಾವಿತ ತಿಳ್ಕೊಂಡಾರ. ಯಾರೂ ಲಿಂಗಾಯತರು ಅವ್ನು ಹಿಂದೆ ಇಲ್ಲೇ ಇಲ್ಲ, ಅವ್ನ ಕುಟುಂಬ ಬಿಟ್ಟರೆ. ನಾ ಯಡಿಯೂರಪ್ಪನ ಮುಖಾಂತರ BJPಗೆ ಬಂದಿಲ್ಲ, ನಾ MLC ಆಗಿದ್ದೆ ಇಂಡಿಪೆಂಡೆಂಟು. ನನಗೆ ಒಂದು ದಿವಸ ಅಮಿತ್ ಶಾ ದಿಲ್ಲಿದಿಂದ ಫೋನ್ ಮಾಡಿದ್ರು, ದಿಲ್ಲಿಗೆ ಬಾ ಅಂತೇಳಿ. ಹೋದೆ, BJP ಸೇರಂದರು, ಸೇರೀನಿ. ಇದನ್ನು ಬಿಟ್ಟರೆ ನೀವು ಯಡಿಯೂರಪ್ಪ ನಮ್ಮ ತಂದೆ ಪೂಜ್ಯ ತಂದೆಯವರಿಂದ ಯತ್ನಾಳ್ ಸೇರಿಲ್ಲ, ಯಡಿಯೂರಪ್ಪನ ಉಪಕಾರ ಏನೂ ಇಲ್ಲ, ನಾವು ಬಳಿ ಎಂದೂ ಮಂತ್ರಿ ಕೇಳಿಲ್ಲ. ನಾ ಹೇಳಿ ಬಂದೀನಿ ಯಡಿಯೂರಪ್ಪಗೆ, ನಿನ್ನಂಥ ಭ್ರಷ್ಟ ಮುಖ್ಯಮಂತ್ರಿ ಕೈಯಾಗ ನಾ ಮಂತ್ರಿ ಆಗೋದಿಲ್ಲ, ನೀನು ಮಹಾಭ್ರಷ್ಟ ಅದೀಯಾ, ನಿನ್ನ ಮಗ ಡೂಪ್ಲಿಕೇಟ್ ಸೈ ನಿನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಬಂದೀನಿ. ವಿಜಯೇಂದ್ರ ಮಾಡದೇ ಇದ್ದರೆ ಕರ್ನಾಟಕದಲ್ಲಿ BJP ನೆಲ ಕಚ್ಚೋದು ಖಚಿತ. ಇದೆಲ್ಲದರ ಮಧ್ಯದಲ್ಲಿ ಪಾಪ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಕ್ಕೆ ಪ್ರಯತ್ನ ಪಟ್ಟರು. ಎಲ್ಲ ಪಕ್ಷದಲ್ಲಿ ಎಲ್ಲ ವರಿಷ್ಠರು, ಎಲ್ಲ ಪಕ್ಷನಿಷ್ಠರು ಹೇಳೋದು ಅದನ್ನೇ. ಏನು ಅಸಮಾಧಾನಗಳಿರ್ತವೆ, ನಾಲ್ಕು ಗೋಡೆ ಮಧ್ಯದಲ್ಲಿ ಮಾತಾಡೋಣ, ಏನೇ ಇದ್ದರೂ ವರಿಷ್ಠರ ಮುಂದೆ ಮಾತಾಡಿ, ಮಾಧ್ಯಮದವರ ಮುಂದೆ ಹೇಳಿಕೆ ಕೊಡಬೇಡಿ, ಮಾಧ್ಯಮದಲ್ಲಿ ಹೇಳಿಕೆ ಕೊಡೋದ್ರಿಂದ ಪಕ್ಷಕ್ಕೆ ಮುಜುಗರ ಆಗತ್ತೆ, ಇತ್ಯಾದಿ ಇತ್ಯಾದಿ. ಎಲ್ಲ ಹಿರಿಯರು, ಎಲ್ಲ ವರಿಷ್ಠರು ಹೇಳುವಂತೆಯೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರು ಹೇಳಿದರು. ಅದಕ್ಕೆ ಯತ್ನಾಳ್ರಂತಾರೆ, ನಾವು ಬಹಿರಂಗವಾಗಿ ಮಾತಾಡರೆ ಅಂದರೆ ನಾನು ಮಾತಾಡೋನೇ, ಏನು ಮಾಡ್ತೀರಪ್ಪ ಅನ್ನೋ ಹಂಗಿದೆ ಇದು. ಹಾಂ, ಪ್ರಹ್ಲಾದ್ ಜೋಶಿ ಅವರು ಕೊಟ್ಟ ಸಲಹೆ ಏನು, ಯತ್ನಾಳ್ರ ಉತ್ತರ ಏನು, ಅದು ನಮ್ಗೆ ಕೇಳಿಸ್ಕೊಳ್ಳಿ. ಯಾವುದೇ ಸಮಸ್ಯೆಗಳಿದ್ದರೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ನಾಯಕರಿದ್ದಾರೆ, ಸನ್ಮಾನ್ಯ ಅಮಿತ್ ಶಾ ಅವರಿದ್ದಾರೆ, ಸನ್ಮಾನ್ಯ ರಾಜನಾಥ್ ಸಿಂಗ್ ಅವರಿದ್ದಾರೆ, ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ಇವರಿಬ್ಬರು ಪ್ರಮುಖ ನಾಯಕರಿದ್ದಾರೆ. ನೀವು ಅಲ್ಲಿ ಕೂತು ಚರ್ಚೆ ಮಾಡಿರಿ. ದಯಮಾಡಿ ನಾನು ವಿನಂತಿ ಮಾಡ್ತೀನಿ, ಬಹಿರಂಗ ಟೀಕೆ ಟಿಪ್ಪಣಿಗಳು ಪರಸ್ಪರ ಮಾಡೋದು ಸರಿಯಲ್ಲ. ವಿಶೇಷವಾಗಿ ರಾಜ್ಯ ಅಧ್ಯಕ್ಷರ ವಿಷಯದಲ್ಲಿಯೂ ಕೂಡ ಪಾರ್ಟಿ ಪ್ರೋಸೆಸ್ದಲ್ಲಿ ಚುನಾವಣೆ ಪ್ರೋಸೆಸ್ ನಡೀತದೆ. ಆ ಚುನಾವಣೆ ಪ್ರೋಸೆಸ್ ಸಂಬಂಧ ನಿಮ್ಗೆ ಏನೇ ವಿಷಯ ಇದ್ದರೆ ದಯಮಾಡಿ ಹೋಗಿ ಡೆಲ್ಲಿಯಲ್ಲಿ ಮಾತನಾಡಿ. ವೈಯಕ್ತಿಕವಾಗಿ ಹೇಳಿಕೆಗಳನ್ನು ನೀಡೋದು ಬಿಟ್ಟು ವರಿಷ್ಠರ ಹತ್ರ ಮಾತನಾಡ್ರಿ, ಬಹಿರಂಗವಾಗಿ ಯಾಕೆ ಮಾತನಾಡ್ತೀರಿ ಅನ್ನುವಂಥ ವಾರ್ನಿಂಗ್ ನಾವು ಮಾತಾಡ್ತೀವಪ್ಪ. ಏನಂತೀರಿ ಇದಕ್ಕೆ? ನಾವು ಮಾತಾಡ್ತೀವಪ್ಪ, ಬಹಿರಂಗವಾಗಿ ನಾವು ಮಾತಾಡ್ತೀವಿ, ನಾವು ಮಾತಾಡಾರೆ ಅಂತಾರೆ ಯತ್ನಾಳ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.